ಎಲ್ಲರಿಗೂ ನಮಸ್ಕಾರಗಳು. 6th ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ತೋಳ ಬಂತು ತೋಳ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪದಗಳ ಅರ್ಥ: ಅಧೋಗತಿ ಅಂದರೆ ಅವನತಿ, ದುರ್ಗತಿ. ಕುಗ್ಗು ಅಂದರೆ ದಡ್ಡ, ತಮಾಷೆ ಅಂದರೆ ಹಾಸ್ಯ, ವಿನೋದ. ನಸುನಗು ಅಂದರೆ ಸ್ವಲ್ಪ ನಗು, ಹುಸಿ ನಗು. ಅರಚು ಅಂದರೆ ಜೋರಾಗಿ ಕೂಗು. ಮೋಜು ಅಂದರೆ ಆಟ, ತಮಾಷೆ, ವಿನೋದ. ಧಾವಿಸು ಅಂದರೆ ಓಡಿ ಬರುವುದು, ಅವಸರದಿಂದ ಬರುವುದು. ಗೊಣಗು ಅಂದರೆ ಆಕ್ಷೇಪ, ಒಟಗುಡುವುದು, ಅಸ್ಪಷ್ಟವಾಗಿ ಮಾತನಾಡುವುದು. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಜೋರಾಗಿ ಕೂಗಿದನು. ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಕುರಿ ಕಾಯುವ ಹುಡುಗ ಕೂಗಿದ್ದಕ್ಕೆ ಜನರು ಓಡೋಡಿ ಬಂದಾಗ ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಹುಡುಗನಿಗೆ ಧೈರ್ಯ ಹೇಳಿದರು. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿ ಓಡಿ ಬಂದರು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಭಾವಿಸಿದ ಜನರು ನಿಜವಾದ ತೋಳ ಬಂದರೂ ಸಹಾಯಕ್ಕೆ ಬರಲಿಲ್ಲ. ತೋಳ ಬಂತು ತೋಳ ಕಥೆಯ ನೀತಿಯನ್ನು: ಮಿತಿ ಮೀರಿದ ಹುಡುಕಾಟ ತರುವುದು ಸಂಕಟ. ಇದೇ ತೋಳ ಬಂತು ತೋಳ ನೀತಿಯ ಕಥೆಯಾಗಿದೆ. ಇನ್ನು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ತಮಾಷೆ: ಮನೆಯ ಸಮಾರಂಭಗಳಲ್ಲಿ ಎಲ್ಲರೂ ತಮಾಷೆಗಾಗಿ ಜೋಕ್ಸ್ಗಳನ್ನು ಹೇಳುತ್ತಾರೆ. ಧಾವಿಸು: ಬಡವರ ಕಷ್ಟಗಳಿಗೆ ನಾವು ಸಹಾಯಕ್ಕೆ ಧಾವಿಸಬೇಕು. ಗೊಣಗು: ಶಾಲೆಯಲ್ಲಿ ಗುರುಗಳು ಇಲ್ಲದಿರುವಾಗ ಮಕ್ಕಳು ಗೊಣಗುತ್ತಾರೆ. ಅಧೋಗತಿ: ನಮ್ಮ ದೇಶದಲ್ಲಿ ಬಡವರ ಪರಿಸ್ಥಿತಿ ಅಧೋಗತಿ ಇಳಿಯುತ್ತಿದೆ. ಇದು 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಫಸ್ಟ್ ಲೆಗ್ ಗದ್ಯ ಪಾಠ ತೋಳ ಬಂತು ತೋಳ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗನು ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗುತ್ತಿದ್ದನು. ಇದು ಈ ಕಥೆಯ ನೀತಿ ಇಷ್ಟೇ. ಹುಡುಗನು ತಮಾಷೆಗಾಗಿ ಮಾಡುತ್ತಾನೆ, ಆದರೆ ಎಲ್ಲರೂ ಇವನು ಸುಳ್ಳು ಹೇಳುತ್ತಿದ್ದಾನೆ ಅಂತ ಇವನ ಹತ್ರ ಹೋಗುವುದಿಲ್ಲ. ಆಗ ನಿಜವಾದ ತೋಳ ಬಂದು ಆ ಕುರಿಗಳನ್ನು ತಿಂದು ಹೋಗುತ್ತೆ. ಆದ್ದರಿಂದ ನಾವು ತಮಾಷೆ ಮಾಡಬಾರದೆಂಬುದೇ, ಮಾಡಬೇಕು ತಮಾಷೆ, ಆದರೆ ಮಿತಿ ಮೀರಿದರೆ ನಮಗೆ ಅದು ಅಪಾಯ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.